my congratulations and best wishes to him on this remarkable milestone of 50 years in public life. I pray for Shri Yediyurappaji's long and healthy life. May he continue to guide, inspire and bless generations of Karyakarta and public representatives in the years ahead. Narendra Modi, Prime Minister of India. ಸ್ನೇಹಿತರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇಷ್ಟೊಂದು ದೀರ್ಘವಾದಂತಹ ಸಂದೇಶವನ್ನು ಕಳಿಸಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಈ ಜಗತ್ತು ಕಂಡಂತ ಅತ್ಯಂತ ಮೇರು ವ್ಯಕ್ತಿತ್ವದ ಒಬ್ಬ ನಾಯಕ. ಇವತ್ತಿಗೂ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಮಾನ್ಯತೆಯನ್ನು ಪಡೆದಂತ 25 ವರ್ಷಗಳ ಕಾಲ ಅಂದ್ರೆ ಗುಜರಾತದ ಮುಖ್ಯಮಂತ್ರಿಯಾಗಿ 13 ವರ್ಷ, 12 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತಿಗೂ ತಮ್ಮ ಅತ್ಯಂತ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಂತ ಒಬ್ಬ ಜಗತ್ತಿನ ನಾಯಕ ಯಡಿಯೂರಪ್ಪನವರ ಬಗ್ಗೆ ಇಂಥ ಒಂದು ಉತ್ತಮವಾದಂತಹ ಸಂದೇಶವನ್ನು ಕಳಿಸಬೇಕು ಅಂದ್ರೆ ಯಡಿಯೂರಪ್ಪನವರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸುವೇಂದು ಅಧಿಕಾರಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋದ್ರೊಂದಿಗೆ ಭಾರತೀಯ ಜನತಾ ಪಾರ್ಟಿ NDA 21 ರಾಜ್ಯಗಳಲ್ಲಿ ಬಂದಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಏಕೈಕ ಸರ್ಕಾರ ಮೊದಲಿತ್ತು, ಮುಂದೆ ಬರ್ತದೆ. ಅದು ಯಾವುದಂದ್ರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಸ್ನೇಹಿತರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ದೇಶದಲ್ಲಿ 2 ಲೋಕಸಭಾ, ಕರ್ನಾಟಕ ವಿಧಾನಸಭೆಯಲ್ಲಿ 2 ಲೋಕಸಭಾ ಇದ್ದಾಗ ಯಡಿಯೂರಪ್ಪನವರು ಅಹೋರಾತ್ರಿ ಧರಣಿಯನ್ನ ಮಾಡಿ ಅವತ್ತಿನ ರೈತರಿಗೆ, ಅವತ್ತಿನ ಕೂಲಿ ಕಾರ್ಮಿಕರಿಗೆ, ಬಗರ್ ಹುಕುಂ ಸಾಗುವಳಿದಾರರಿಗೆ ನ್ಯಾಯವನ್ನ ಕೊಡಿಸಿದಂತ ರಾಜ ಹುಲಿ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪನವರು ಸ್ನೇಹಿತರೆ. ಇವತ್ತು ಹೋರಾಟ ಅಂತಂದ್ರೆ ನಾನು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಅಭಿನಂದನೆ ಸಮಾರಂಭದಲ್ಲಿ ಹೇಳಿದ್ದೆ. ಇವತ್ತು ಹೋರಾಟ ಅಂತಂದ್ರೆ ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಪತ್ರಿಕೆಯಲ್ಲಿ, ಟಿವಿಯಲ್ಲಿ ಬರೋದಕ್ಕೆ ಸೀಮಿತ ಆಗಿದ್ರೆ ಈ ದೇಶದೊಳಗ, ಈ ರಾಜ್ಯದೊಳಗ ಹೋರಾಟದ ಹೊಸ ಕಿಚ್ಚನ್ನ, ಹೋರಾಟದ ಹೊಸ ಪರಿಕಲ್ಪನೆಯನ್ನ ಕೊಟ್ಟಂತ ಯಾವುದಾದ್ರೂ ಒಬ್ಬ ನಾಯಕ ಇದ್ರೆ, ತನ್ನ ಕಾಜಿಗಾಗಿ, ತನ್ನವನ್ನು ಏನು ಒಳ್ಳೆಯ ಉದ್ದೇಶ ಸಾಧನೆಗಾಗಿ ಹೋರಾಟಕ್ಕೆ ಹೊಸ ಮೆರುಗನ್ನ ಕೊಟ್ಟಂತಹ ಕೀರ್ತಿ ಅದು ಯಡಿಯೂರಪ್ಪನವ್ರದ್ದು. ಹಗಲು ರಾತ್ರಿ ಹೋರಾಟ, ಎಲ್ಲಿ ನಿಂತಲ್ಲಿ ಕುಂತಲ್ಲಿ ಹೋರಾಟ ಮಾಡಿ ಇವತ್ತೊಂದು ಪರಿವರ್ತನೆ ಮಾಡಿದಂತಹ ಕೀರ್ತಿ ಅದು ಯಡಿಯೂರಪ್ಪನವರಿಗೆ ಸಲ್ತದೆ. ಹಾಗಾಗಿ ಇವತ್ತು ಯಡಿಯೂರಪ್ಪ, ನನಗೆ ಹೇಳಲಿಕ್ಕೆ ಬಹಳ ಇದೆ, ಆದ್ರೆ ಬಹಳ ಜನ ಮಾತನಾಡೋರಿದ್ದಾರೆ, ಸ್ವಾಮಿಗಳ ಆಶೀರ್ವಾದ ಆಗೋದಿದೆ. ಹಾಗಾಗಿ ನಾನು ಬಹಳ ಮಾತನಾಡೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ, ಯಾರು ಕಠಿಣ ಪರಿಶ್ರಮವನ್ನ ಪಡ್ತಾರೆ, ಯಡಿಯೂರಪ್ಪನವ್ರ ಬಗ್ಗೆ ಅವರು ಹೇಳಿದ್ದು, ಯಾರು ಸತತ ಪ್ರಯತ್ನವನ್ನ ಮಾಡ್ತಾರೆ, ಜನರ ಬಗ್ಗೆ ಹೃದಯದಲ್ಲಿ ಕಳಕಳಿ ಇರ್ತದೆ, ಅವರು ಜನನಾಯಕರಾಗಲಿಕ್ಕೆ ಸಾಧ್ಯ ಇದೆ ಯಡಿಯೂರಪ್ಪನವರು ಅಂತ ಏನ್ ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಪ್ರೇರಣೆಯನ್ನ ಪಡಿಬೇಕು ಯಡಿಯೂರಪ್ಪನವರಿಂದ ಅಂತ ಹೇಳ್ತಾ, ಯಡಿಯೂರಪ್ಪನವರಿಗೆ ಪ್ರಧಾನಮಂತ್ರಿಗಳು ಇವತ್ತು ಸಂದೇಶವನ್ನ ಕಳಿಸಿದ್ದಾರೆ. ಅದನ್ನ ಫೋಟೋ ಫ್ರೇಮ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಾನು ತಮ್ಮೆಲ್ಲರ ಪರವಾಗಿ ಪ್ರಧಾನಮಂತ್ರಿಗಳ ಸಂದೇಶವನ್ನ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಅರ್ಪಿಸ್ತಾ ಇದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್.